ಎಲ್ಲರಿಗೂ ನಮಸ್ಕಾರ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಯಾರೆಲ್ಲ ಗೌರ್ಮೆಂಟ್ ಜಾಬ್ ತಗೋಬೇಕು, ರೈಲ್ವೆ, UPSC, KPSC, KE, ನಿಮ್ಮ ಗುರಿ ಯಾವ ಥರ ಇರಬೇಕಂದ್ರೆ, ಯಾವ ರೀತಿ ಮಳೆ ಬಂದಾಗ ಶಬ್ದ ಬರುತ್ತೆ, ಗರ್ಜನೆ, ಗುಡಿಲು, ಸಿಡಿಲು ಹೇಗಿರುತ್ತೆ ಆ ಥರ ನಿಮ್ಮ ಮೈಂಡ್ ಸೆಟ್ ಇರಬೇಕು ಫ್ರೆಂಡ್ಸ್. 2 ಎಕ್ಸಾಮ್ ಬರೀತೀರಿ, 3 ಎಕ್ಸಾಮ್ ಬರೀತೀರಿ, ಅಲ್ಲಿಗೆ ಸೋತ್ಬಿಡ್ತೀರ. ಸೋಲು ನಮ್ಮ ಬೆನ್ನಿದ್ದರೂ ಗೆಲುವು ನಮ್ಮ ಮುಂದೆ ಇರಬೇಕು. ಶತ್ರುಗಳು ನಮ್ಮ ಬೆನ್ನಿದ್ದಷ್ಟು ನಾವು ಚುರುಕಾಗಿರ್ತೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮ್ಮ ಪ್ರಯತ್ನ ಯಾವ ರೀತಿ ಇರಬೇಕಂದ್ರೆ, ಬುಲೆಟ್ ಫೈರ್ ಆಗತ್ತಲ್ಲ 1 ಸೆಕೆಂಡಲ್ಲಿ ಹೆಂಗೆ ಡಬ್ ಅಂತಲ್ಲ, ಆ ರೀತಿಯಾಗಿರ್ಬೇಕು ಫ್ರೆಂಡ್ಸ್. ನಿಮ್ಮ ಮನೆಯ ಪರಿಸ್ಥಿತಿ, ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ, ನಿಮ್ಮ ಊರಿನ ಸುತ್ತಮುತ್ತ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ, ಸಾಮಾನ್ಯ ಜನಂತೆ ನಾವು ಹೇಗೆ ಬದುಕ್ತಾ ಇದ್ದೀವಿ, ನಮ್ಮ ಆಸೆಗಳೇನು, ನಮ್ಮ ಆಸೆಯನ್ನು ಪೂರೈಸಲು ನಮ್ಮ ತಂದೆ ತಾಯಿ ಆಸೆಗಳನ್ನ ನಾವು ಪೂರೈಸಬೇಕು ಫ್ರೆಂಡ್ಸ್. ಅವರು ನಮ್ಗೆ ಎಷ್ಟು ಕಷ್ಟಪಟ್ಟು ಓದಿಸ್ತಿರ್ತಾರೆ, ಅವರು ನಮಗಿನ ದ್ರೋಹ ಮಾಡ್ಬೋದು ಫ್ರೆಂಡ್ಸ್. ನಾವು ತಂದೆ ತಾಯಿಗಳ ಹೆಸರು ತರಲಿಕ್ಕೊಂದು ಪರವಾಗಿಲ್ಲ ಫ್ರೆಂಡ್ಸ್, ಅವರ ಹೆಸರು ತೆಗೆಯುವಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಓದಿ, ಚೆನ್ನಾಗಿ ಓದಿ, ನಿಮಗೂ ಒಂದಲ್ಲ ಒಂದು ದಿವಸ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗತ್ತೆ. ಆವಾಗ ನೀವು ತುಂಬ ಉತ್ತಮ ಜೀವನ ಸಾಗಿಸ್ತೀರ ಫ್ರೆಂಡ್ಸ್. ಡೈಲಿ ನೀವು ಯಾವುದಕ್ಕೆ ಹೋಗ್ತಿದ್ದೀರಾ, ಒಂದೇ ಎಕ್ಸಾಮ್ ಹೋಗಿ ಫ್ರೆಂಡ್ಸ್. ಪೊಲೀಸ್ ಅಂದರೆ ಪೊಲೀಸ್ ಓದಿ, UPSC ಅಂದರೆ UPSC ಮಾತ್ರ ಓದಿ, ರೈಲ್ವೆ ಬಿಟ್ಟಾಗ ರೈಲ್ವೆ ಹಾಕೋದು, ಪೊಲೀಸ್ ಬಿಟ್ಟಾಗ ಪೊಲೀಸ್ ಹಾಕೋದು, RPF ಬಿಟ್ಟಾಗ RPF ಹಾಕೋದು. ಎಲ್ಲ ಕಲ್ಲುಗಳು ಒಗೆದಾಗ ಒಂದಾದರೂ ಮಾವಿನ ಹಣ್ಣು ಬೆಳೆ ನೀವು ಅಂದ್ಕೋತೀರ, ಬಟ್ ಅಲ್ಲಿ ನಿಮ್ಮ ಮೈಂಡ್ ಡೈವರ್ಟ್ ಆಗುತ್ತೆ. ಸೊ ಈ ಥರ ಮಿಸ್ಟೇಕ್ ಮಾಡಬೇಡಿ. FD ಆಗಬೇಕಂದ್ರೆ FDಗೆ ಮಾತ್ರ ಓದಿ ಫ್ರೆಂಡ್ಸ್. ಪೊಲೀಸ್ ಆಗಬೇಕಂದ್ರೆ ಪೊಲೀಸ್ ಮಾತ್ರ ಓದಿ. ಫೋಕಸ್ ಯುವರ್ ಗೋಲ್, ದೆನ್ ಯು ಅಚೀವ್. ಇನ್ನು ಮುಂದೆ ಏನು ತಪ್ಪು ಮಾಡಿದ ತಿದ್ಕೊಂಡು ನಿಮ್ಮ ಗುರಿಯತ್ತ ಸಾಗಿ ಫ್ರೆಂಡ್ಸ್. ಬಾಯ್ ಬಾಯ್.